ಧರ್ಮ ರಕ್ಷತಿ ರಕ್ಷಿತ. ಧರ್ಮವನ್ನ ರಕ್ಷಿಸೋಂಗೆ ಧರ್ಮದ ದೊರೆ ಅಂತಾರೆ. ಅದೇ ಧರ್ಮವನ್ನ ದ್ವೇಷಿಸೋಂಗೆ ಧರ್ಮದ ರಾಕ್ಷಸ ಅಂತಾರೆ. ಆದ್ರೆ ನಾನು ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರನಾದ ಪ್ರಭುತ್ವ ರಾವಣ. ನಾನು ಈ ಧರ್ಮವನ್ನ ರಕ್ಷಿಸವನಲ್ಲ, ಈ ಧರ್ಮವನ್ನ ದ್ವೇಷಿಸವನ. ಅಂದ್ರೆ ಈ ಕಲಿಯುಗದ ಮೇಲೆ ಮೇಲ್ವನ. ಯುಗ ಕಲಿಯುಗ, ಕಲಿಯುಗದಲ್ಲಿ ಅನ್ಯಾಯ ಹೆಚ್ಚಾಗಿ ಇತರ ತಾಂಡವಾಡುತ್ತಿರುವಾಗ ಬಡವನ ಬದುಕು ಸಿಡಿಲು ಬಡಿದ ಮರದಂತೆ ಆಗಿದೆ. ಅಷ್ಟೇ ಏಕೆ, ಹೆಣ್ಣಿನ ಮೇಲೆ ಕಾಮುಕರ ಅತ್ಯಾಚಾರ ಹೆಚ್ಚಾಗಿ ನನಗೆ ಹೋಗಿದೆ ಬಡ ಹೆಣ್ಣು ಮಕ್ಕಳ ಜೀವನ. ಇನ್ನು ಜಗತ್ತಿಗೆ ಅನ್ನ ಹಾಕುವ ದೇವರು ಅಂದ್ರೆ ಈ ರೈತನ ಮೇಲೆ ರಾಜಕೀಯ ಎಂಬ ರಾಕ್ಷಸರು ರಕ್ತ ಹೀರುತ್ತಿರುವಾಗ ಬೆಳಲಿ ಬೆಂಡಾಗಿ ಹೋಗಿದೆ ಬಡ ರೈತನ ಬದುಕು. ಇಂಥ ಪುಂಡರ ಪುಂಡಾಟಿಕೆಯನ್ನು ಬುಡೆ ಸಮೇತ ಕಿತ್ತು ಬಿಸಾಕಲು ಹುಟ್ಟಿ ಬಂದಿದ್ದಾನೆ ಈ ಕರ್ಣ. ಈ ಸಮಾಜದಲ್ಲಿ ಕೊಟ್ಟ ಮಾತು ಇಟ್ಟ ಕೊಟ್ಟ ಛಲ ಸಾಧಿಸುವವರೆಗೂ ಸಮಾಧಾನ ಇಲ್ಲ ಈ ಕರ್ಣನಿಗೆ. ಹಲೋ ಮಿಸ್ಟರ್, ದಾರಿಯಲ್ಲಿ ಮೈ ಉಬ್ಬಿಸಿಕೊಂಡು ಗೂಳಿ ನಿಂತಾಗೆ ನಿಂತಿದ್ದೀರಲ್ಲ, ಸ್ವಲ್ಪ ದಾರಿ ಬಿಟ್ಟು ನಿಂತ್ಕೊಡ್ರಿ. ಅಷ್ಟಕ್ಕೂ ಹರಿಯದ ನನ್ನಂತ ಹೆಣ್ಣು ಮಕ್ಕಳನ್ನು ಕಂಡ್ರೆ ಹುಚ್ಚರಂತೆ ಜೊಲ್ಲು ಸುರಿಸುವ ನೀನೊಬ್ಬ ಕಾಮುಕ ಅಂತ ಕಾಣಿಸುತ್ತೆ. ಕಾಮುಕ? ಹುಚ್ಚು ಎಣ್ಣೆ, ಈ ಸಮಾಜದಲ್ಲಿ ಹುಟ್ಟುವ ಪ್ರತಿಯೊಂದು ಗಂಡಿಗೂ ಅಕ್ಕ ತಂಗಿ ತಾಯಿಯನ್ನು ಮಮತೆ ಕೊಟ್ಟು ಬೆಳೆಸಿದ್ದಾರೆ ಈ ಸಮಾಜದ ತಂದೆ ತಾಯಿಗಳು. ಆದ್ರೆ ನಿನ್ನಂತವಳು ಫ್ಯಾಷನ್ ಎಂಬ ಮಾಯಾಲೋಕಕ್ಕೆ ಸಿಲುಕಿ ಅರ್ಧಮರ್ಧ ಬಟ್ಟೆಯನ್ನು ತೊಟ್ಟುಕೊಂಡು ಬರೋದನ್ನ ನೋಡಿದ್ರೆ ನನ್ನಂತ ಹರಿಯದ ಹುಡುಗ ಅಷ್ಟೇ ಅಲ್ಲ, ವಯಸ್ಸಾದ ಮುದುಕನ ಕಚ್ಚೆ ಸಹಿತ ಲೂಸ್ ಆಗುತ್ತೆ. ಅಂಥದ್ರಲ್ಲಿ ನಾನೇನೆ ದೊಡ್ಡ ಮಹಾ. ಅಂದ್ರೆ ನೀವು ಕೆಟ್ಟು ಹೋಗುತ್ತೀರಿ ಎಂದು ಕಟ್ಟಿರುವ 4 ಗೋಡೆ ಮಧ್ಯೆ ಇರಬೇಕು ಈ ಹೆಣ್ಣಿನ ಜೀವನ. ನೀನು ಹೇಳುವ ಹಾಗೆ ಈ ಹೆಣ್ಣಿಗೆ ಸ್ವತಂತ್ರ ಬೇಡವೇ? ನಿಮ್ಮಂತ ಗಂಡುಗಳಿಗೆ ಅಂಜಿ ಈ ಹೆಣ್ಣಿನ ಸೌಂದರ್ಯ ಮುಚ್ಚಿಡ್ಬೇಕು ಅಂತ ಹೇಳ್ತಾ ಇದ್ದೀರಾ? ಅರ್ಧಮರ್ಧ ಬಟ್ಟೆ ತಟ್ಟುಕೊಂಡು ಅರೆ ಬೆತ್ತಲಾಗಿ ಬಂದು ನಿಂತ್ರೆ ಈ ನಿನ್ನ ಸೌಂದರ್ಯಕ್ಕೆ ಮೆರುಗು ಬರೋದಿಲ್ಲ. ನನ್ನಂತ ಹರಿಯದ ಹುಡುಗರು ಗೂಳಿ ಅಂತ ಮೈ ಮೇಲೆ ಎಗರಿ ಬರ್ತಾರೆ. ದೂರ ಸರಿ ಆಚೆ. ನಿನ್ನ ಮಾತನ್ನು ಕೇಳಿ ಹುಚ್ಚರಂತ ನಟಿಸಿದ್ರೆ ಈ ಜಗತ್ತು ಹೇಳುತ್ತೆ ಹೆಣ್ಣಿನ ಸೌಂದರ್ಯಕ್ಕೆ ಬೆಲೆ ಕೊಡದ ಭಾರತೀಯ ಸಂಸ್ಕೃತಿ ಇದು ಎಂತದು ಅಂತ. ಸಾಕಷ್ಟು ಕಂಡಿದ್ದೇನೆ. ಏನು ನಮ್ಮ ಭಾರತ ಸಂಸ್ಕೃತಿ ಬಗ್ಗೆ ಕೇಳ್ತಾ ಇದೆಯಲ್ಲ, ನಿನಗೇನೆ ಗೊತ್ತು ನಮ್ಮ ಭಾರತ ಸಂಸ್ಕೃತಿ ಬಗ್ಗೆ? ಸ್ವಲ್ಪ ಚೆನ್ನಾಗಿ ಹೇಳ್ತೀನಿ, ಸ್ವಲ್ಪ ಕಿವಿ ಕೊಟ್ಟು ಕೇಳು. ಮೈ ತುಂಬಾ ಸೀರೆ ನುಟ್ಟುಕೊಂಡು, ಜಡೆಗೆ ಮಣ್ಣಿಗೆ ಮುಡಿದುಕೊಂಡು, ಕೈಗೆ ಬಳೆಯನ್ನು ತೊಟ್ಟುಕೊಂಡು, ಹಣೆ ಮೇಲೆ ಸಿಂಧೂರವನ್ನು ಇಟ್ಟುಕೊಂಡು ಬರೋದನ್ನ ನೋಡಿದ್ರೆ ನನ್ನಂತ ಗಂಡಸನ ಸೊಕ್ಕಡಿಗಿ ಅಮ್ಮ ಎಂಬ ಅಭಿಮಾನ ಉಕ್ಕಿ ಹರಿಯುತ್ತದೆ.